ಇನ್ನು ಮುಂಗಾರು ಮಳೆಯ ಆರ್ಭಟ ಈಗ ಹಲವು ಕಡೆಗಳಲ್ಲಿ ಜೋರೋ ಬಲು ಜೋರು. ಮಳೆ ಬರಬೇಕು ಅಂತ ಬಯಸ್ತಾ ಇದ್ವಿ, ಮಳೆ ಬರ್ತಾ ಇದೆ. ಬಟ್ ಅದರಿಂದ ಆಗುವಂತ ಅನಾಹುತಗಳು ಮನುಷ್ಯ ನಿರ್ಮಿತವಾಗಿರೋದು. ಈಗ ಯಾವ ಭಾಗಗಳಲ್ಲಿ ಯಾವ ರೀತಿಯಾಗಿದೆ? ನದಿಗಳಂತೂ ಭೋರ್ಗರೆಯುತ್ತಿವೆ, ತನ್ನ ಹಳೆಯ ವೈಭವವನ್ನು ಮತ್ತೆ ತೋರಿಸ್ತಾ ಇವೆ ನದಿಗಳು. ಆದರೆ ಅದರಿಂದ ಏನಾಗಿದೆ, ಯಾವ ರೀತಿ ಸಮಸ್ಯೆಗಳು ಉಂಟಾಗಿದೆ, ಅದು ಮನುಷ್ಯ ನಿರ್ಮಿತವೇ. ಈ ಸ್ಟೋರಿ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ. ಪಾಂಡೇಶ್ವರ ಬಂಟ್ವಾಳದ ಪೊಳಲಿ ಜಲಾವೃತ, ಗುಡ್ಡ ಕುಸಿದು ಮನೆಗೆ ಹಾನಿ. ಅಧ್ಯಪಾಡಿಯ ತಗ್ಗು ಪ್ರದೇಶಗಳು ಜಲಾವೃತ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಮಂಗಳೂರಿನ ಪಾಂಡೇಶ್ವರ ಬಂಟ್ವಾಳದ ಪೊಳಲಿ ಜಲಾವೃತವಾಗಿದೆ. ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ಸತತ ಮಳೆಗೆ ನದಿಗಳಲ್ಲಿ ನೀರಿನ ಪ್ರಮಾಣ ಏರಿಕೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ನದಿ ತೀರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಇಂದು ಜಿಲ್ಲೆಗೆ ಆರೆಂಜ್ ಅಲರ್ಟ್ ಇದ್ದು ದಿನವಿಡೀ ಮಳೆಯಾಗುವ ಮುನ್ಸೂಚನೆ ಕೊಡಲಾಗಿದೆ. ಇನ್ನು ಮಂಗಳೂರು ನಗರದ ಕದ್ರಿ ಕೈಬಟ್ಟಲ್ ಎಂಬಲ್ಲಿ ಉಷಾ ಅಶೋಕ್ ಎಂಬುವರ ಮನೆಯ ಮೇಲೆ ಪಕ್ಕದ ಗುಡ್ಡ ಕುಸಿದು ಮನೆಗೆ ಹಾನಿಯಾಗಿದೆ. ಮನೆಯ ಹಿಂಬದಿಯ ಗುಡ್ಡ ಕಾಂಪೌಂಡ್ಗೆ ಬಿದ್ದು ಕಾಂಪೌಂಡ್ ಸಮೇತ ಮನೆಯ ಮೇಲೆ ಬಿದ್ದಿದೆ. ಇದರಿಂದ ಮನೆಯ ಅಡುಗೆ ಕೋಣೆಗೆ ಹಾನಿಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದ ಕಾರಣ ಪ್ರಾಣಾಪಾಯ ತಪ್ಪಿದೆ. ಒಂದು ಭಾಗದ ಗುಡ್ಡ ಕುಸಿತ ಆಗಿದ್ದ ಹಿನ್ನೆಲೆ ಮನೆಯಲ್ಲಿದ್ದ ಮೂವರು ನೆರೆಮನೆಯಲ್ಲಿ ವಾಸ್ತವ್ಯ ಹೂಡಿದ್ರಿಂದ ದುರಂತವೊಂದು ತಪ್ಪಿದೆ. ಮಂಗಳೂರಿನ ಕದ್ರಿಯ ಕೈಬಟ್ಟಲ್ನಲ್ಲಿ ಒಂದು ಗುಡ್ಡ ಕುಸಿತ ಆಗಿ ಮನೆಗೆ ಸಾಕಷ್ಟು ಹಾನಿಯಾಗಿದೆ. ನೀವು ಮೇಲೆ ದೃಶ್ಯದಲ್ಲಿ ಗಮನಿಸುತ್ತಿದ್ರೆ ಇದು ಮೇಲ್ಭಾಗದಲ್ಲಿದ್ದಂಥ ಒಂದು ಖಾಸಗಿ ಜಾಗದ ಗುಡ್ಡ ಇದು. ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅದಕ್ಕೆ ಕಟ್ಟಿರುವಂಥ ಒಂದು ತಡೆಗೋಡೆ ಏನಿತ್ತು ಆ ಕಾಂಪೌಂಡು ಸಂಪೂರ್ಣವಾಗಿ ಕಾಂಪೌಂಡ್ನ ಸಮೇತವಾಗಿ ಮಣ್ಣು ಜೊತೆಗೆ ಅದರಲ್ಲಿ ಕಾಂಪೌಂಡ್ನಲ್ಲಿದ್ದಂಥ ಕಲ್ಲು ಎಲ್ಲವೂ ಈ ಮನೆಯ ಮೇಲ್ಭಾಗಕ್ಕೆ ಬಿದ್ದಿದೆ. ಈ ಮನೆಯ ಅಡುಗೆ ಕೋಣೆ ಏನಿದೆ, ಅಡುಗೆ ಕೋಣೆಗೆ ಸಾಕಷ್ಟು ಹಾನಿಯಾಗಿದೆ. ಇವರ ಮನೆಯ ಅಡುಗೆ ಕೋಣೆ ಏನಿದೆ ಇದು ಸಂಪೂರ್ಣವಾಗಿ ಒಂದು ಭಾಗದಲ್ಲಿ ಹಾನಿಯಾಗಿದೆ. ಸಂಪೂರ್ಣ ಈ ಗುಡ್ಡದ ಮಣ್ಣೇನಿದೆ ಅದು ಸಂಪೂರ್ಣವಾಗಿ ಈ ಮನೆಯ ಒಳಭಾಗಕ್ಕೆ ಬಿದ್ದಿರುವಂಥದ್ದು. ಇಲ್ಲಿ ಅಡುಗೆ ಸಾಮಗ್ರಿಗಳಾಗಿರ್ಬೋದು, ಇತರ ಸಾಮಗ್ರಿಗಳೇನಿತ್ತು ಅದಕ್ಕೆಲ್ಲದಕ್ಕೂ ಹಾನಿಯಾಗಿದೆ. ನಾವು ಇರಲಿಲ್ಲ, ಇಲ್ಲಿ ಕೆಲಸಕ್ಕೆ ಹೋಗಿದ್ವಿ, ಯಾರು ಇರಲಿಲ್ಲ. ನೇಬರ್ ಮನೆಯವರೊಬ್ಬರು ಫೋನ್ ಮಾಡಿ ಅಣ್ಣನಿಗೆ ಹೇಳಿದರು ಹೀಗೆ ಹೀಗೆ ಆಗಿದೆ ಅಂತ. ಮತ್ತೆ ಬಂದು ನೋಡುವಾಗ ಇಲ್ಲಿ ಕುತ್ಕೊಳ್ಳುವ ಹಾಗೆ ಇರಲಿಲ್ಲ. ಮತ್ತು ಕಾರ್ಪೊರೇಷನ್ ಅವರು ಬಂದವರು ಹೇಳಿದರು ಶಿಫ್ಟ್ ಆಗಿ ಇಲ್ಲಿ ಕುತ್ಕೊಳ್ಳೋದು ಬೇಡ, ಎಂತ ಆದರೂ ಆಗ್ಬೋದು ನೈಟ್ ಅಂತ ಹೇಳಿ. ಮರ ಎಲ್ಲ ಬೀಳಲಿಕ್ಕೆ ಆಗಿದೆ ಹಿಂದೆಗಡೆಯಿಂದ. ಮತ್ತು ನನ್ನ ಅಮ್ಮ ಕೆಲಸ ಮಾಡೋ ಮನೆಯಲ್ಲಿ ನಾವು ಈಗ ಕುತ್ಕೊಂಡಿದ್ದೇವೆ, ರಾತ್ರಿ ಅಲ್ಲಿ ಇದ್ದೇವೆ. ಜಿಲ್ಲೆಯ ಎಲ್ಲ ಜೀವನದಿಗಳು ತುಂಬಿ ಹರಿಯುತ್ತಿದೆ. ಪಾಲ್ಗುಣಿ ನದಿ ತೀರದ ತಗ್ಗು ಪ್ರದೇಶಗಳಿಗೆ ನೆರೆ ನೀರು ನುಗ್ಗಿದ್ದು ಮಂಗಳೂರು ಹೊರವಲಯದ ಅಧ್ಯಪಾಡಿಯ ತಗ್ಗು ಪ್ರದೇಶಗಳು ಸಂಪೂರ್ಣ ಜಲಾವೃತವಾಗಿದೆ. ನೆರೆ ನೀರಿನಿಂದ ಕೃಷಿ ಭೂಮಿ, ಗದ್ದೆಗಳು ಸಂಪೂರ್ಣ ಮುಳುಗಿ ಹೋಗಿದೆ. ಸುಮಾರು 35 ಕುಟುಂಬಗಳಿಗೆ ಇದ್ದ ಸಂಪರ್ಕ ಕಡಿತಗೊಂಡಿದೆ. ರಸ್ತೆಯಲ್ಲೂ ರಭಸವಾಗಿ ನೆರೆ ನೀರು ಹರಿಯುತ್ತಿದೆ. ಇಡೀ ಗ್ರಾಮವೇ ಜಲಾವೃತಗೊಂಡು ನದಿಯಂತಾಗಿದೆ. ಜಿಲ್ಲೆಯ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ಈಗ ಫಲ್ಗುಣಿ ನದಿಯು ತುಂಬಿ ಹರಿಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಅಧ್ಯಪಾಡಿಯ ಪರಿಸರದಲ್ಲಿರುವಂತಹ ತಗ್ಗು ಪ್ರದೇಶಗಳೇನಿದೆ ಇದೆಲ್ಲವೂ ಈ ರೀತಿ ಮುಳುಗಡೆ ಆಗಿದೆ. ಇದು ಅಡಿಕೆ ತೋಟ ಆಗಿರ್ಬೋದು, ತೆಂಗಿನ ತೋಟ ಆಗಿರ್ಬೋದು, ಜೊತೆಗೆ ಗದ್ದೆ, ಕೃಷಿ ಭೂಮಿ ಎಲ್ಲವೂ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕಳೆದ 12 ವರ್ಷಗಳಿಂದಲೂ ಇದೇ ರೀತಿಯಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಭಾಗದ ಅಧ್ಯಪಾಡಿ ಭಾಗದ ಎಲ್ಲ ಗ್ರಾಮಗಳು ಈ ರೀತಿಯಾಗಿ ಮುಳುಗಡೆ ಆಗುತ್ತೆ. ಇಲ್ಲಿನ ಸುಮಾರು 35ಕ್ಕೂ ಅಧಿಕ ಕುಟುಂಬದ ಜನರು ಪ್ರತಿ ವರ್ಷ ಈ ರೀತಿಯಾಗಿ ಮಳೆಯ ನೀರಿನಿಂದಾಗಿ, ನೆರೆ ನೀರಿನಿಂದಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸಂಪೂರ್ಣವಾಗಿ ಅಡಿಕೆ ತೋಟ ಎಷ್ಟರ ಮಟ್ಟಿಗೆ ಮುಳುಗಡೆ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಇದು ಮರವ ಡ್ಯಾಮ್ ಆದ ನಂತರ 12 ವರ್ಷದಿಂದ ಇದೇ ಪರಿಸ್ಥಿತಿ ನಮಗೆ. ಯಾಕಂದರೆ ಮರವ ಡ್ಯಾಮ್ನಲ್ಲಿ ಮಳೆಗಾಲ ನೀರು ಹೋಗುವಂಥ ವ್ಯವಸ್ಥೆ ಇಲ್ಲ. ಅದಕ್ಕೆ ಒಂದು 3 ಫೀಟಿದ್ದು ಕಿಂಡಿ ಮಾಡಿ ಅದರಲ್ಲಿ ಮಳೆಗಾಲದ ನೀರು ಹೋಗೋದಿಲ್ಲ, 8 ಫೀಟ್ ಬೆಡ್ ಮಾಡಿ ಬಿಟ್ಟಿದ್ದಾರೆ. ಅದರ ಕಾರಣ 12 ವರ್ಷದಿಂದ ಇದೇ ಪರಿಸ್ಥಿತಿ ನಮಗೆ ಗಮನಿಸ್ಬೋದು. ಈಗ ನಾವು ದೃಶ್ಯದಲ್ಲಿ ಗಮನಿಸ್ತಿರುವಂಥದ್ದು ಇದೊಂದು ಮನೆಯ ಅಂಗಳ ಸಂಪೂರ್ಣವಾಗಿ ನದಿಯ ರೀತಿ ಮಾರ್ಪಟ್ಟಾಗಿದೆ. ಇಲ್ಲಿನ ಮನೆಯವರಿಗೆ ಪ್ರತಿ ಕ್ಷಣಕ್ಕೂ ಹೆದರಿಕೆ, ಯಾವಾಗ ಮನೆಯ ಒಳಗೆ ನೀರು ನುಗ್ಗುತ್ತೆ ಅನ್ನುವಂಥದ್ದು. ಸಂಪೂರ್ಣವಾಗಿ ನದಿಯ ರೀತಿಯಲ್ಲಿರುವಂಥದ್ದು. ಇಲ್ಲಿನ ಬಾವಿಯನ್ನು ನೀವು ಗಮನಿಸ್ಬೋದು. ಬಾವಿಯ ನೀರು ಬಾವಿ ಒಂದೇ ಲೆವೆಲಿಗೆ ಬಂದಿರುವಂಥದ್ದು. ಅಂದರೆ ಅಷ್ಟೊಂದು ದೊಡ್ಡ ಪ್ರಮಾಣದ ನೀರು ಮೇಲ್ಭಾಗದಿಂದ ಹರಿದು ಬರುತ್ತೆ, ಅದು ಸಮುದ್ರಕ್ಕೆ ಸೇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ಗ್ರಾಮದ ಜನರ ಪ್ರತಿ ಮನೆಯಲ್ಲೂ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಮಳೆಯ ಅಬ್ಬರಕ್ಕೆ ವಿದ್ಯುತ್ ಕಂಬದ ಸಮೇತ ಹೆದ್ದಾರಿಗೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದೆ. ಪರಿಣಾಮ ಬೆಂಗಳೂರು ಹೊನ್ನಾವರ ಹೆದ್ದಾರಿಯಲ್ಲಿ
ಕೆಲಕಾಲ ಸಂಚಾರಕ್ಕೆ ಸ್ಥಗಿತವಾಗಿತ್ತು. ಇದರಿಂದ ಬೆಂಗಳೂರು ಕಡೆಯಿಂದ ಹೊನ್ನಾವರ ಭಾಗದ ಸಂಚಾರ ವ್ಯತ್ಯಯವಾಗಿತ್ತು. ಉಡುಪಿ ಜಿಲ್ಲೆಯಲ್ಲಿ ಮಳೆ ಅವಾಂತರ. ಕಮಲಶಿಲೆ ದುರ್ಗಾ ಪರಮೇಶ್ವರಿ ದೇಗುಲ ಜಲಾವೃತ. ಉಡುಪಿ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ಕುಂದಾಪುರ ಬೈಂದೂರಿನಲ್ಲಿರುವ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಏರ್ಪಟ್ಟಿದೆ. ಕುಬ್ಜಾ ಚಕ್ರ ನದಿ ತುಂಬಿ ಹರಿಯುತ್ತಿರುವ ಪರಿಣಾಮ ಕಮಲಶಿಲೆ ದೇಗುಲ ಜಲಾವೃತವಾಗಿದೆ. ನದಿಯ ತಟದಲ್ಲೇ ಕಮಲಶಿಲೆ ದೇಗುಲ ಇದ್ದು ಪ್ರತಿ ವರ್ಷ ದೇಗುಲಕ್ಕೆ ನದಿ ನೀರು ಪ್ರವೇಶಿಸುತ್ತದೆ. ಜಲಾವೃತದಲ್ಲೇ ದುರ್ಗಾ ಪರಮೇಶ್ವರಿಗೆ ಅರ್ಚಕರು ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಕುಂದಾಪುರ ತಾಲೂಕಿನ ಕೌರಾಡಿ ಗ್ರಾಮದ ಮನೆ ಮೇಲೆ ಬೃಹತ್ ಮರ ಬಿದ್ದು ಹಾನಿಯಾಗಿದೆ. ವಾಲ್ತೂರು ರೋಹಿಣಿ ಶೆಟ್ಟಿ ಎಂಬುವರ ಮನೆ ಮೇಲೆ ಭಾರೀ ಗಾತ್ರದ ಮರ ಬಿದ್ದಿದೆ. ಇನ್ನು ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಮಲಪ್ರಭಾ ನದಿ ತಟದಲ್ಲಿ ಮಾರುತಿ ಮಂದಿರಕ್ಕೆ ಜಲದಿಗ್ಬಂಧನ ಉಂಟಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದಲ್ಲಿರುವ ದೇವಸ್ಥಾನ ಇದಾಗಿದ್ದು ಆಂಜನೇಯ ಸ್ವಾಮಿ ವಿಗ್ರಹ ಭಾಗಶಃ ಮುಳುಗಡೆಯಾಗಿದೆ. ನೀರಲ್ಲಿ ನಿಂತು ಭಕ್ತರು ದರ್ಶನ ಪಡೆಯುತ್ತಿದ್ದಾರೆ. ಮಳೆ ಪ್ರಮಾಣ ಏರಿಕೆಯಾದರೆ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆ ಆಗಲಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದಲ್ಲಿ ತಾವು ನೋಡುವ ಏನಂತಾರೆ, ಈ ಒಂದು ಮಲಪ್ರಭಾ ನದಿ ಏನಿದೆ ಇದರ ವಿಶೇಷತೆ ಏನಂದ್ರೆ ಇದು ಬಹಳ ಬೇಗವಾಗಿ ತುಂಬಿಕೊಳ್ಳುತ್ತೆ ಮತ್ತು ಅಷ್ಟೇ ಬೇಗವಾಗಿ ಹರಿದು ಹೋಗ್ತಾ ಇರುವಂಥದ್ದು. ಮಳೆಗಾಲದಲ್ಲಿ ಬಹಳ ಜನ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಯಾಕೆ ಅಂತಂದ್ರೆ ಈ ಒಂದು ಪರಿಸರ ಇದೆ, ಆ ಪರಿಸರ ನೋಡಬೇಕು ಮತ್ತೆ ಸೌಂದರ್ಯವನ್ನು ಸವಿಬೇಕು ಮತ್ತೆ ನಿಸರ್ಗವನ್ನು ಸವಿಬೇಕು ಅಂತೇಳಿ ಬಹಳ ಜನ ಬರ್ತಾರೆ. ತಾವು ನೋಡ್ಬೋದು ಇಲ್ಲಿ ನಿನ್ನೆ ಇದು ಕೆಳಗಡೆ ಇತ್ತು, ಆದರೆ ಈಗ ಮತ್ತೆ ಜಾಸ್ತಿ ಆಗ್ತಾ ಇರುವಂಥದ್ದು. ಕ್ಷಣಕ್ಕೂ ಏನಂತಾರೆ ಈ ಒಂದು ನದಿ ಏರ್ತಾ ಇರೋದ್ರಿಂದ ಬಹುತೇಕ ಮಳೆಗಾಲ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು. ಈ ಹಬ್ಬನಟ್ಟಿ ದೇವಸ್ಥಾನ ಏನು ಮುಳುಗಿತು ಅಂತಂದರೆ ಬೆಳಗಾವಿಯಲ್ಲಿ ಬಹುತೇಕ ಏನಂದರೆ ಫ್ಲಡ್ ಅಲರ್ಟ್ ಮಾಡತಕ್ಕಂಥ ಈ ಒಂದು ಮಂದಿರ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಮಂದಿರಕ್ಕೆ ಸಮೀಪ ಈಗಾಗಲೇ ನೀರು ಬಂದಿದೆ. ನಮ್ಮ ಜೊತೆ ಬಂದು ಪ್ರವಾಸಿಗರ ಕೇಳೋಣ. ನಾವು ಹಬ್ಬನಟ್ಟಿಗೆ ಹನುಮದೇವ್ರ ಗುಡಿಗೆ ಭೇಟಿ ಆಗಲಿಕ್ಕೆ ದರ್ಶನಕ್ಕೆ ಬಂದಿದ್ವಿ. ಈಗ ಇಲ್ಲಿ ನೋಡಿದ್ರೆ ಮೊನ್ನೆನೇ ಬಂದಿದ್ವಿ, ಏನೂ ಇರಲಿಲ್ಲ. ಇವತ್ತು ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆಯಾಗಿದೆ. ಸಹ್ಯಾದ್ರಿ ಬೆಟ್ಟದಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ನೀರು ಧುಮುಕಿ ಬರ್ತಾ ಇದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಮಳೆಗೆ ಮನೆಗೋಡೆ ಕುಸಿದಿದೆ. ಪೊನ್ನಂಪೇಟೆ ತಾಲೂಕು ಹುದೂರು ಗ್ರಾಮದ ನಿವಾಸಿಯಾದ ಎಚ್.ಕೆ. ರವಿ ಎಂಬುವರ ಮನೆಗೋಡೆ ಕುಸಿತವಾಗಿದೆ. ಮತ್ತೊಂದು ಕಡೆ ಮಡಿಕೇರಿ ನಗರದ ಮಲ್ಲಿಕಾರ್ಜುನ ನಗರದ ಸುರೇಶ್ ಎಂಬುವರ ಮನೆ ಹಿಂಭಾಗದ ತಡೆಗೋಡೆಯ ಮಣ್ಣು ಕುಸಿತವಾಗಿದೆ. ಬೆಳಗ್ಗೆ 6:30 ಸುಮಾರಿಗೆ ಘಟನೆ ನಡೆದಿದ್ದು, ಕಳೆದ ಕೆಲ ದಿನಗಳಿಂದ ರಸ್ತೆಗೆ ಅಡ್ಡಲಾಗಿ ತಡೆಗೋಡೆ ನಿರ್ಮಾಣ ಕಾರ್ಯ ನಡೆಸಲಾಗ್ತಿತ್ತು. ಮಳೆ ಹಿನ್ನೆಲೆ ಟಾರ್ಪಲ್ ಹಾಕಿ ತಡೆಗೋಡೆ ನಿರ್ಮಾಣ ಮಾಡಲಾಗ್ತಿತ್ತು. ಮಳೆ ಹೆಚ್ಚಾದ ಹಿನ್ನೆಲೆ ತಡೆಗೋಡೆಯ ಮಣ್ಣು ಕುಸಿದಿದೆ. ಸುರೇಶ್ ಅಂತೇಳಿ ಅವ್ರ ಮನೆ ಬೆಳಗಿನ ಜಾವ 6:30ಕ್ಕೆ ಬಿದ್ದಿದೆ. ಸ್ವಲ್ಪ ಡೇಂಜರು, ಓಡಾಡೋ ರಸ್ತೆ ಅಲ್ಲ, ಇದಕ್ಕೆ ಸ್ವಲ್ಪ ನಗರಸಭೆ ಸ್ವಲ್ಪ. ಶಿವಮೊಗ್ಗದಲ್ಲಿ ಭಾರೀ ಮಳೆಗೆ ಗೋಡೆ ಕುಸಿದು ವೃದ್ಧೆ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗ ತಾಲೂಕಿನ ಆಡುಗಡಿ ಗ್ರಾಮದಲ್ಲಿ ತಡರಾತ್ರಿ ದುರ್ಘಟನೆ ಸಂಭವಿಸಿದೆ. ಸಿದ್ದಮ್ಮ ಎಂಬುವವರು ಮೃತಪಟ್ಟಿದ್ದು, ಹೇಮಾವತಿ ಎಂಬುವವರಿಗೆ ಗಾಯವಾಗಿದೆ. ಗೋಡೆ ಕುಸಿತದಿಂದ ಮನೆಯಲ್ಲಿದ್ದ 4 ಸಣ್ಣ ಪುಟ್ಟ ಗಾಯವಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸುತ್ತಿದ್ದು ಹಲವು ಅವಾಂತರಗಳನ್ನು ಸೃಷ್ಟಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.